ನಮಸ್ಕಾರ. 5ನೇ ತರಗತಿಯ ಕನ್ನಡ ತರಗತಿಗೆ ಸ್ವಾಗತ. ಮಕ್ಕಳೇ, ಈ ದಿನ ನಾವು ಗದ್ಯ ಪಾಠ 16 ಬಕಾಸುರನ ವಧೆ ಅನ್ನೋ ಪಾಠವನ್ನು ತಿಳ್ಕೊಳ್ಳೋಣ. ಈ ಬಕಾಸುರನ ಕಥೆಯಲ್ಲಿ ಬಕಾಸುರ ಯಾರು ಅವನನ್ನ ಕೊಂದಿದ್ದು ಅನ್ನೋದನ್ನ ಈ ಬಕಾಸುರನ ಕಥೆಯಲ್ಲಿ ತಿಳ್ಕೊಳ್ಳೋಣ. ಗದ್ಯ ಪಾಠ 16 ಬಕಾಸುರನ ವಧೆ. ಪಾಂಡವರು ಅರಗಿನ ಅರಮನೆಯ ಬೆಂಕಿಯಿಂದ ಪಾರಾದರು. ಏಕಚಕ್ರ ಎಂಬ ಊರಿಗೆ ಬಂದರು. ಅದೊಂದು ಅಗ್ರಹಾರ. ಅಲ್ಲಿ ಬ್ರಾಹ್ಮಣನೊಬ್ಬನ ಮನೆಯ ಪಕ್ಕದಲ್ಲಿ ವಾಸಿಸತೊಡಗಿದರು. ಒಂದು ದಿನ ಆ ಬ್ರಾಹ್ಮಣರ ಮನೆಯಿಂದ ಜೋರಾಗಿ ಅಳುವ ಧ್ವನಿ ಕೇಳಿಸಿತು. ಕುಂತಿ ಏನೆಂದು ವಿಚಾರಿಸಲು ಹೋದಳು. ಆ ಊರಿನ ಸಮೀಪದ ಬೆಟ್ಟದಲ್ಲಿ ಬಕಾಸುರನೆಂಬ ರಾಕ್ಷಸನು ವಾಸವಾಗಿದ್ದನು. ಅವನಿಗೆ ಹಸಿವಾದಾಗ ಊರಿನೊಳಗೆ ನುಗ್ಗಿ ಸಿಕ್ಕ ಜನರನ್ನು ಕೊಂದು ತಿನ್ನುತ್ತಿದ್ದನು. ಅವರು ಸದಾ ಭಯದ ನೆರಳಿನಲ್ಲಿ ಬದುಕುತ್ತಿದ್ದರು. ಈ ಕಷ್ಟದಿಂದ ಪಾರಾಗಲು ಊರಿನ ಜನರು ಆ ರಾಕ್ಷಸನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡರು. ದಿನವೂ ಸರದಿಯಂತೆ ಒಬ್ಬರ ಮನೆಯಿಂದ ಒಂದು ಬಂಡಿ ಅನ್ನ, 2 ಬಲಿಷ್ಠ ಹೋರಿಗಳು ಮತ್ತು ಒಬ್ಬ ಮನುಷ್ಯನನ್ನು ಒಪ್ಪಿಸಬೇಕಿತ್ತು. ಪಾಂಡವರು ಅರಗಿನ ಅರಮನೆಯ ಬೆಂಕಿಯಿಂದ ಪಾರಾದರು. ಅಂದರೆ ಅರಗಿನ ಅರಮನೆ ಅಂದರೆ ವ್ಯಾಕ್ಸ್ ಪ್ಯಾಲೇಸ್. ಪಾಂಡವರು ಕುಂತಿಯ ಮಕ್ಕಳು. ಪಾಂಡವರು ಕಾಡಿನಲ್ಲಿ ವಾಸ ಮಾಡಬೇಕಂದಾಗ ಏನಾಗುತ್ತೆ, ಅವರು ಏಕಚಕ್ರ ಎಂಬಂತಹ ವಿಲೇಜ್ಗೆ ಬರೋ ಮೊದಲು ಅವರು ಏನಾಗಿದ್ರು, ಹಸ್ತಿನಾವತಿಯಲ್ಲಿ ಒಂದು ವ್ಯಾಕ್ಸ್ ಪ್ಯಾಲೇಸ್ನಲ್ಲಿ ವಾಸವಾಗಿರ್ತಾರೆ. ಆ ವ್ಯಾಕ್ಸ್ ಪ್ಯಾಲೇಸ್ನಲ್ಲಿ ಪಾಂಡವರು ವಾಸವಾಗಿರ್ತಾರೆ. ಸೊ ಆ ವ್ಯಾಕ್ಸ್ ಪ್ಯಾಲೇಸ್ಗೆ ಏನಾಗುತ್ತೆ, ಬೆಂಕಿ ಹತ್ಕೊಳ್ಳುತ್ತೆ. ಆ ಬೆಂಕಿ ಹತ್ಕೊಂಡಾಗ ಅಲ್ಲಿಂದ ಎಸ್ಕೇಪ್ ಆಗಿ ಏನು ಮಾಡ್ತಾರೆ, ಅವರು ಒಂದು ವಿಲೇಜ್ಗೆ ಬರ್ತಾರೆ. ನೋಡಿ, ಯಾವ ವಿಲೇಜ್ಗೆ ಬರ್ತಾರೆ ಅವರು? ಏಕಚಕ್ರ ಎಂಬ ಊರಿಗೆ ಬಂದರು. ಅವರು ಯಾವ ವಿಲೇಜ್ಗೆ ಬರ್ತಾರೆ? ಏಕಚಕ್ರ ಎಂಬಂತಹ ವಿಲೇಜ್ಗೆ ಆ ವ್ಯಾಕ್ಸ್ ಪ್ಯಾಲೇಸ್ನಿಂದ ಎಸ್ಕೇಪ್ ಆಗಿ ಬರ್ತಾರೆ. ಅದೊಂದು ಅಗ್ರಹಾರ. ಇಲ್ಲಿ ಅಗ್ರಹಾರ ಮೀನ್ಸ್ ಬ್ರಾಹ್ಮಿನ್ಸ್ ಅವ್ರು ಮಾತ್ರ ವಾಸ ಮಾಡ್ತಕ್ಕಂತಹ ಪ್ಲೇಸ್ಗೆ ಏನಂತ ಕರಿತೀವಿ? ಅಗ್ರಹಾರ ಅಂತ ನಾವು ಕರಿತೀವಿ. ಸೊ ಅವರು ಬಂದಂತಹ ಏಕಚಕ್ರ ವಿಲೇಜ್, ಅವರು ಸ್ಟೇ ಮಾಡಿದಂತಹ ಪ್ಲೇಸ್ ಎಲ್ಲಿರುತ್ತೆ? ಅಗ್ರಹಾರ. ಆ ಅಗ್ರಹಾರದಲ್ಲಿ ಏನು ಮಾಡ್ತಾರೆ, ಇವರು ಆ ಬ್ರಾಹ್ಮಿನ್ಸ್ ಜೊತೆಯಲ್ಲಿ ಬ್ರಾಹ್ಮಿನ್ಸ್ ಡ್ರೆಸ್ಸಸ್ ಅನ್ನು ಹಾಕೊಂಡು ಅವರು ಸ್ಟೇ ಮಾಡ್ತಾರೆ. ಅಲ್ಲಿ ಬ್ರಾಹ್ಮಣನೊಬ್ಬನ ಮನೆಯ ಪಕ್ಕದಲ್ಲಿ ವಾಸಿಸತೊಡಗಿದರು. ಏನು ಮಾಡಿದ್ರು? ಅಗ್ರಹಾರ ಅಂತ ಹೇಳಿದಾಗ ಅಲ್ಲಿ ಏನಾಗಿದ್ರು, ಬ್ರಾಹ್ಮಿನ್ಸ್ ಮಾತ್ರ ಇದ್ರು. ಸೊ ಅವ್ರು ಏನು ಮಾಡಿದ್ರು, ಒಂದು ಬ್ರಾಹ್ಮಿನ್ಸ್ ಮನೆಯ ಪಕ್ಕದಲ್ಲಿ ಏನು ಮಾಡ್ತಾರೆ, ಒಂದು ಮನೆಯನ್ನು ಮಾಡಿಕೊಂಡು ಅವರಲ್ಲಿ ಸ್ಟೇ ಆಗಿರ್ತಾರೆ. ದ ಪಾಂಡವಾಸ್ ಅಂಡ್ ದೇರ್ ಮದರ್ ಕುಂತಿ ಸೇಫ್ಲಿ ಎಸ್ಕೇಪ್ಡ್ ಫ್ರಮ್ ದ ವ್ಯಾಕ್ಸ್ ಪ್ಯಾಲೇಸ್. The Pandavas, dressed up like Brahmins, along with Kunti, reached at Ekachakra village. The Pandavas were living next to a Brahmin's house. ಒಂದು ದಿನ ಆ ಬ್ರಾಹ್ಮಣರ ಮನೆಯಿಂದ ಜೋರಾಗಿ ಅಳುವ ಧ್ವನಿ ಕೇಳಿಸಿತು. ಏನಾಯಿತು, ಒಂದೇ ಆ ಬ್ರಾಹ್ಮಿನ್ಸ್ ಮನೆಯಿಂದ ಯಾರೋ ಅಳ್ತಾ ಇರುವಾಗ ತುಂಬ ಜೋರಾಗಿ ದುಃಖದಿಂದ ನೋವಿನಿಂದ ಅಳುವಂತಹ ಒಂದು ಸೌಂಡ್ ಬರುತ್ತೆ. ಕುಂತಿ ಏನೆಂದು ವಿಚಾರಿಸಲು ಹೋದಳು. ಆ ಬ್ರಾಹ್ಮಿನ್ಸ್ ಮನೆಯಲ್ಲಿ ಅಳ್ತಾ ಇರೋ ಶಬ್ದವನ್ನು ಕೇಳಿದಂಥ ಕುಂತಿ ಏನು ಮಾಡ್ತಾಳೆ, ಯಾರಿಗೋ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಕೊಂಡು ಏನು ಮಾಡ್ತಾಳೆ, ಏನು ಪ್ರಾಬ್ಲಮ್ ಅಂತ ವಿಚಾರಿಸೋಣ ಅಂತ ಆ ಬ್ರಾಹ್ಮಣ ಮನೆಗೆ ಹೋಗ್ತಾಳೆ. ಯಾರು ಹೋಗಿದ್ದು? ಕುಂತಿ. ಆ ಊರಿನ ಸಮೀಪದ ಬೆಟ್ಟದಲ್ಲಿ ಬಕಾಸುರನೆಂಬ ರಾಕ್ಷಸನು ವಾಸವಾಗಿದ್ದನು. ಕುಂತಿ ಆ ಬ್ರಾಹ್ಮಿನ್ಸ್ ಮನೆಗೆ ಹೋಗಿದ್ದಾಗ ಆ ಬ್ರಾಹ್ಮಿನ್ಸ್ ಮನೆಯಲ್ಲಿ ಗಂಡ, ಹೆಂಡತಿ ಮತ್ತೆ ಒಂದು ಮಗು ಇರುತ್ತೆ. ಸೊ ಅವರು ಅಳ್ತಾರೋದನ್ನ ಕೇಳಿ ಏನು ಮಾಡ್ತಾರೆ, ಏನಾಯ್ತು, ಏನು ಪ್ರಾಬ್ಲಮ್ ಅಂತ ಕುಂತಿ ಕೇಳಿದಾಗ ಅವರು ತಮ್ಮ ಅಳುವಿಗೆ, ತಮ್ಮ ನೋವಿಗೆ ಏನು ಕಾರಣ ಅಂತ ಕುಂತಿ ಹತ್ರ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ನೋಡಿ, ಈ ಊರಿನ ಸಮೀಪದ ಬೆಟ್ಟದಲ್ಲಿ ಬಕಾಸುರನೆಂಬ ರಾಕ್ಷಸನು ವಾಸವಾಗಿದ್ದನು. ಅವ್ರು ಹೇಳ್ತಾ ಇದ್ದಾರೆ, ಈ ಊರ ಪಕ್ಕದಲ್ಲಿ ನಿಯರೆಸ್ಟ್ ಒಂದು ಬಿಗ್ ಫಾರೆಸ್ಟ್ ಇದೆ. ಆ ಫಾರೆಸ್ಟ್ ಅಲ್ಲಿ ಯಾರಿದ್ದಾರೆ? ಬಕಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸ, ಡೆಮಾನ್ ವಾಸವಾಗಿದ್ದಾನೆ ಅಲ್ಲಿ ಅಂತ ಹೇಳ್ತಾರೆ. ಅವನಿಗೆ ಹಸಿವಾದಾಗ ಊರಿನೊಳಗೆ ನುಗ್ಗಿ ಸಿಕ್ಕ ಜನರನ್ನು ಕೊಂದು ತಿನ್ನುತ್ತಿದ್ದನು. ವೆನ್ ಹಿ ಇಸ್ ಹಂಗ್ರಿ, ಏನು ಮಾಡ್ತಿದ್ದ, ಹಸುವಾಗಿದ್ದ ತಕ್ಷಣ ಊರೊಳಗಡೆ ಎಂಟರ್ ಆಗಿ ಆ ಊರಿನಲ್ಲಿ ಯಾರ್ಯಾರು ರಸ್ತೆನಲ್ಲಿ ಓಡಾಡ್ತಿರ್ತಾರೋ ಸೊ ಅವರೆಲ್ಲರನ್ನ ಕ್ಯಾಚ್ ಮಾಡಿ ಏನು ಮಾಡ್ತಿದ್ದ, ತುಂಬ ಕ್ರೂರವಾಗಿ ಕೊಂದು ತಿಂತಾ ಇದ್ದ. ಅವನು ಊರಿಗೆ ಎಂಟರ್ ಆದಾಗ ಏನು ಮಾಡ್ತಿದ್ದ, ಆ ಸಿಕ್ಕಂತಹ ಎಲ್ಲ ಜನರನ್ನ ತುಂಬ ಕ್ರೂರವಾಗಿ ಕೊಂದು ಏನು ಮಾಡ್ತಿದ್ದ, ತಿಂತಾ ಇದ್ದ. ಅವರು ಸದಾ ಭಯದ ನೆರಳಿನಲ್ಲಿ ಬದುಕುತ್ತಿದ್ದರು. ಆ ವಿಲೇಜ್ ಪೀಪಲ್ ಯಾವಾಗಲೂ ಭಯ ಇರ್ತೈತಿ, ಯಾರು ಯಾವಾಗ ಸಾಯ್ತಾರೋ, ಯಾರನ್ನ ಯಾವಾಗ ಆ ರಾಕ್ಷಸ ಬಂದು ನಮ್ಮನ್ನು ತಿಂತಾನೋ, ಕೊಲೆ ಮಾಡ್ತಾನೋ ಅನ್ನೋ ಭಯದಲ್ಲಿ ಅವ್ರು ಏನು ಮಾಡ್ತಾಯಿದ್ರು, ಲೈಫ್ ಲೀಡ್ ಮಾಡ್ತಾಯಿದ್ರು.
ಈ ಕಷ್ಟದಿಂದ ಪಾರಾಗಲು ಊರಿನ ಜನರು ಆ ರಾಕ್ಷಸನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡರು. ಏನು ಮಾಡ್ತಾರೆ, ಆ ಊರಿನ ಮುಖ್ಯಸ್ಥರಂದ್ರೆ ಆ ವಿಲೇಜಲ್ಲಿ ಇರ್ತಕ್ಕಂತಹ ಎಲ್ಡರ್ಸ್ ಎಲ್ಲ ಸೇರಿಕೊಂಡು ಏನು ಮಾಡ್ತಾರೆ, ಒಂದು ಡಿಸಿಷನ್ ತಗೊಂತಾರೆ. ಏನಂತ, ನಾವೆಲ್ಲರೂ ಒಂದು ಕಡೆ ಮಾತಾಡಿಕೊಂಡು ಡೈಲಿ ಸಾಕಷ್ಟು ಜನ ಸಾಯೋ ಬದಲು ನಾವೇನು ಮಾಡೋಣ, ಏನಾದರೂ ಒಂದು ಪ್ಲಾನ್ ಮಾಡೋಣ, ಅವನಿಗೆ ಏನಾದರೂ ಫುಡ್ ನಾವೇ ಸಪ್ಲೈ ಮಾಡೋಣ ಅಂತೇಳಿ ಅವರು ಯೋಚನೆಯನ್ನು ಮಾಡ್ತಾರೆ. ದಿನದಿನವೂ ಸರದಿಯಂತೆ ಒಬ್ಬರ ಮನೆಯಿಂದ ಒಂದು ಬಂಡಿ ಅನ್ನ, 2 ಬಲಿಷ್ಠ ಹೋರಿಗಳು ಮತ್ತು ಒಬ್ಬ ಮನುಷ್ಯನನ್ನು ಒಪ್ಪಿಸಬೇಕಿತ್ತು. ಅವರು ಏನು ಡಿಸೈಡ್ ಮಾಡ್ಕೊತಾರಪ್ಪ ರಾಕ್ಷಸನ ಜೊತೆಗೆ ಅಂತಂದರೆ ಏನು, ಒಂದು ಬುಲಾಕ್ ಕಾರ್ಡ್ ಫುಲ್ ಏನು ಮಾಡಬೇಕು, ರೈಸ್, ಸಾಂಬಾರು, ಫುಡ್ ಐಟಮ್ಸ್ ಎಲ್ಲ ಫುಲ್ ಬುಲಾಕ್ ಕಾರ್ಡ್ ತುಂಬ ಫಿಲ್ ಮಾಡಬೇಕು. ಜೊತೆಗೆ 2 ಹೋರಿಗಳು ಮೀನ್ಸ್ ಆಕ್ಸ್, ಆ ಹಸುಗಳನ್ನ ಕರ್ಕೊಂಡು ಆ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಹಸುಗಳು, ಜೊತೆಗೆ ಒಬ್ಬ ಮನುಷ್ಯ ಹ್ಯೂಮನ್ ಬೀಯಿಂಗ್, ಯಾರು ಆ ಗಾಡಿನ ಓಡಿಸ್ಕೊಂಡು ಹೋಗ್ತಾರೋ ಅವನೊಬ್ಬ. ಸೊ ಒಂದಿನಕ್ಕೆ ಒಂದು ಮನುಷ್ಯ, ಒಂದಷ್ಟು ಫುಡ್ಡು, ಜೊತೆಗೆ 2 ಆಕ್ಸ್, ಇದಿಷ್ಟನ್ನ ಅವನಿಗೆ ಡೈಲಿ ಫುಡ್ ಕಳಿಸೋದು ಅಂತ ಹೇಳಿ ಆ ಊರಿನ ಜನರು ರಾಕ್ಷಸನ ಜೊತೆ ಏನು ಮಾಡಿದ್ರೆ ಕಾಂಪ್ರಮೈಸ್ ಮಾಡ್ಕೊತಾರೆ. ಸೊ ದಿನ ಬಂದು ನಮ್ಗೆ ಈ ಥರ ಟಾರ್ಚರ್ ಮಾಡಿ ಕೊಲೆ ಮಾಡಬೇಡಪ್ಪ, ನೀನು ನಮ್ಮನ್ನು ಕೊಂದು ಹಾಕಬೇಡ, ಸೊ ನಾವೇ ನಿಮಗೆ ಫುಡ್ಡನ್ನು ಕಳಿಸ್ತೇವೆ ಡೈಲಿ, ಸೊ ನೀವು ಅದರಿಂದ ಆರಾಮಾಗಿ ನೀವು ಫಾರೆಸ್ಟಲ್ಲೇ ಇರಿ ಅಂತ ಹೇಳಿ ಏನು ಮಾಡಿದ್ರು, ಆ ವಿಲೇಜ್ ಪೀಪಲ್ ಎಲ್ಲ ಸೇರಿ ಒಂದು ಡಿಸಿಷನ್ನ ತಗೋತಾರೆ. One day when the Pandavas had gone out of the town to get arms, there was huge cry outside the house. Who is that? Kunti asked. Let me go. Leave me. I can't send you. No, I will not allow you to go. You take care of the children. ಇಲ್ಲಿ ವೈಫ್ ಮತ್ತು ಹಸ್ಬೆಂಡ್ ಏನು ಮಾಡ್ತಿದ್ದಾರೆ, ಅವರು ಡಿಸ್ಕಸ್ ಮಾಡ್ಕೋತಾ ಇದ್ದಾರೆ. ಆ ರಾಕ್ಷಸನ ಜೊತೆಗೆ ಯಾರು ಹೋಗ್ತಾರೆ ಅನ್ನೋದು ವಿಚಾರವನ್ನ ಕುಂತಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಆ ರಾಕ್ಷಸ ಊರಿನಲ್ಲಿ ಎಂಟರ್ ಆದ, ಯಾವ ಥರ ಟ್ರಬಲ್ ಮಾಡ್ತಿದೆ ಅನ್ನೋದನ್ನ ಹಸ್ಬೆಂಡ್ ಮತ್ತೆ ವೈಫ್ ಏನು ಮಾಡ್ತಿದ್ದಾರೆ, ಕುಂತಿಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ನೋಡಿ ಇಲ್ಲಿ, ಐ ವಿಲ್ ನೆವರ್ ಅಲೋ ಯು ಗೋ ಟು. ವಾಟ್ ಹ್ಯಾಪನ್? ವೇರ್ ಡು ಯು ಬೋತ್ ವಾಂಟ್ ಟು ಗೋ? ಕುಂತಿ ಏನು ಮಾಡ್ತಿದ್ದಾರೆ, ಗಂಡ ಹೆಂಡತಿ ಇಬ್ಬರನ್ನ ವೈಫ್ ಮತ್ತು ಹಸ್ಬೆಂಡ್ನ ಕೇಳ್ತಿದ್ದಾರೆ. ವಾಟ್ ಹ್ಯಾಪನ್? ವೇರ್ ಡು ಯು ಬೋತ್ ವಾಂಟ್ ಟು ಗೋ? ವೈ ಈಸ್ ಯುವರ್ ವೈಫ್ ಕ್ರೈಯಿಂಗ್? ಕುಂತಿ ಏನಂತ ಕೇಳ್ತಾ ಇದ್ದಾಳೆ, ಅವರ ವೈಫ್ ಕೇಳ್ತಿದ್ದಾರೆ, ವೈ ಇಸ್ ಯುವರ್. ಸೊ ಬ್ರಾಹ್ಮಿನ್ಸ್ ಹೇಳ್ತಾ ಇದ್ದಾನೆ ನೋಡಿ ಏನಂತ, ಮದರ್, ಐ ಥಿಂಕ್ ಯು ಆರ್ ನ್ಯೂ ಟು ದಿಸ್ ಟೌನ್, ದಟ್ಸ್ ವೈ ಯು ಡೋಂಟ್ ನೋ ವಾಟ್ ಹ್ಯಾಪನ್ಸ್ ಹಿಯರ್. ದೇರ್ ಈಸ್ ಎ ಕ್ರೂಯಲ್ ಡೆಮನ್ ನೇಮ್ಡ್ Bakasura who lives in the nearby forest. He used to come to the town and ruthlessly kill all the people and cattle here. No one was able to defeat him. We could not find a solution. Then finally one day we told the demon that every day we will send a cart full of food and a human being to him, and in return he should not come into this town. Now he has stopped coming out. The food has to be delivered to him regularly.